ಅವಳ ಮನಸ್ಸು ಚಂಚಲವಾಗುತ್ತಿದೆ ಎಂದರೆ ಅವಳ ಮನಸ್ಸಿನಲ್ಲಿ ಬೇರೆ ಯಾರು ಇದ್ದಾರೆ ಎನ್ನುವುದು ಸ್ಪಷ್ಟ. ಆ ಬೇರೆಯವರಿಂದ ಅವಳ ಮನಸ್ಸು ಬೇರೆ ರೀತಿಯಲ್ಲಿ ಬದಲಾಗುವ ಮುನ್ನ ಅವಳ ಜಾತಕಕ್ಕೆ ಹೊಂದುವ ಹುಡುಗರನ್ನು ಹುಡುಕಿ ಅವಳಿಗೆ ಮದುವೆ ಮಾಡಬೇಕು. ಅವಳ ಮದುವೆಯಾದರೆ ಮಾತ್ರ ನಿನ್ನ ಪೂಜೆಗೆ ಫಲ ದೊರಕುತ್ತದೆ. ಏನ್ ಹೇಳ್ತಿದ್ಯಾ ದಿಗ್ವಿಜಯ? ನಡೆದ ದಿನ ಹೇಳ್ತಿದ್ದೀನಿ ಗುರುಗಳೇ. ಅವಳು ಯಾರೋ ಬಂದಿದ್ದಾಳಲ್ಲ, ಅವಳಿಗೆ ಎಲ್ಲಾ ವಿಷಯಗಳು ಚಾಚು ತಪ್ಪದೆ ಗೊತ್ತಿದೆ. ನನ್ನನ್ನ ನೋಡಿ ನೀನೇ ದಿಗ್ವಿಜಯ ಅಲ್ವಾ ಅಂತ ಕೇಳಿದ್ಲು. ಆದಿಶೇಷನ ಕೊಂದು ನಾಗಮಣಿನ ಅಪಹರಣ ಮಾಡಿದ್ದು ನೀನೇ ತಾನೇ ಅಂತ ಕೇಳಿದ್ಲು. ಅಷ್ಟೇ ಅಲ್ಲ, ನಂದೀಶನ ಬಗ್ಗೆ ಯಾರಿಗೂ ಅನುಮಾನ ಇರಲಿಲ್ಲ. ಆದ್ರೆ ಅವಳು ನಂದೀಶನ ನೋಡಿ ನಾಗಮಣಿನ ಅಪಹರಣ ಮಾಡೋದ್ರಲ್ಲಿ ನಿನ್ನ ಪಾಲು ಕೂಡ ಇದೆ ಅಂತ ಹೇಳಿದ್ಲು. ಇದೆಲ್ಲ ಹೇಗೆ ಸಾಧ್ಯ? ಅವಳಿಗೆ ಈ ವಿಚಾರ ಹೇಗೆ ಸಾಧ್ಯ ದಿಗ್ವಿಜಯ? ನನಗೂ ಗೊತ್ತಾಗ್ತಿಲ್ಲ ಗುರುಗಳೇ. ಆದ್ರೆ ಅವಳು ಮಾತಾಡೋ ರೀತಿ ನೀತಿ ಎಲ್ಲ ನೋಡ್ತಾ ಇದ್ರೆ ಖಂಡಿತ ಅವಳು ಸಾಮಾನ್ಯದವಳು ಅಂತ ಅನ್ನಿಸ್ತಾ ಇಲ್ಲ. ಹೇಗಾದ್ರೂ ಮಾಡಿ ಅವಳು ಯಾರು ಅಂತ ಕಂಡು ಹಿಡಿಯಬಹುದು ಅಲ್ವಾ? ಓಂ ಜ್ವಾಲ ಮಾಲಿನೇ ನಮಃ. ಮಾಯಾ ದರ್ಪಣ ಮೋಹಯಾಮಿ. ಮಾಯಾ ಮಸುರವೇ, ಇವನ ಮನೆಯನ್ನು ಹೊಕ್ಕಿರುವ ಸ್ತ್ರೀ ಯಾರೆಂದು ತೋರು. ಇಲ್ಲ ದಿಗ್ವಿಜಯ, ನಿನ್ನ ಮನೆಯಲ್ಲಿ ಮಹಾ ಸಾತ್ವಿಕ ಶಕ್ತಿಗಳ ಸಂಗಮವಾಗಿದೆ. ಆದ್ದರಿಂದ ಮಾಯಾ ದರ್ಪಣದಲ್ಲಿ ಯಾವ ರೂಪವೂ ಕಾಣುತ್ತಿಲ್ಲ. ಹಾಗಾದ್ರೆ ಅವಳು ಯಾರು? ಅವಳು ಹಿನ್ನೆಲೆ ಏನು? ಅವಳು ಯಾವ ಕಾರಣಕ್ಕಾಗಿ ಮನೆಯಲ್ಲಿ ಬಂದು ಈ ವಿಷಯನ ಪ್ರಸ್ತಾಪ ಮಾಡಿದ್ಲು? ಇದನ್ನೆಲ್ಲ ತಿಳಿಯೋದಾದ್ರೆ ಹೇಗೆ ಗುರುಗಳೇ? ಹೋಗು, ಅವಳ ಚಿತ್ರಪಟವನ್ನು ಸಂಪಾದಿಸಿ ಬಾ. ಅವಳ ಪಟವನ್ನು ವೀಕ್ಷಿಸಿದರೆ ಅವಳು ಯಾರು, ಅವಳನ್ನು ಕಳಿಸಿದ್ದು ಯಾರು, ಅವಳ ಉದ್ದೇಶವೇನು ಎಂಬುದು ನನಗೆ ತಿಳಿಯುತ್ತದೆ. ಹೋಗು. ಮಯೂರಿ ಅಕ್ಕ, ಯಾಕೆ ಹೀಗೆ ಕೂತಿದ್ಯಾ? ಹುಷಾರಿಲ್ವಾ? ಏನಿಲ್ಲ ಅಕ್ಕ, ಹುಷಾರಾಗಿದ್ದೀನಿ. ಮತ್ ಯಾಕೆ ಇತ್ತೀಚೆಗೆ ನಿನ್ ಗಮನ ಕೆಲವು ಬೇರೆ ಕಡೆ ಇರುತ್ತೆ? ನಾನು ನೋಡ್ತಾನೆ ಇದ್ದೀನಿ. ಕೂತಲ್ಲೇ ಕೂತಿರ್ತೀಯ, ದೃಷ್ಟಿ ಒಂದ್ ಕಡೆ ಇರುತ್ತೆ, ಮನ್ಸ್ ಬೇರೆ ಕಡೆ ಇರುತ್ತೆ. ನಾನು ಪೂಜೆ ಮಾಡ್ತಾ ಇದ್ರು ನೀನ್ ಏನೋ ಯೋಚನೆ ಮಾಡ್ತಾ ಇರ್ತೀಯ. ನಿನ್ ಕಣ್ಣು ಆ ಕಡೆ ಈ ಕಡೆ ಏನೋ ಹುಡುಕ್ತಾನೆ ಇರುತ್ತಲ್ಲ. ನಾನ್ ಯಾವ ಮನಸ್ಥಿತಿಲಿ ಪೂಜೆ ಮಾಡ್ತಾ ಇದ್ದೀನಿ, ಆದ್ರೆ ನಿನ್ನ ಮನ್ಸಲ್ಲಿ ಭಕ್ತಿ ಭಾವ ಏನು ಇರೋದೇ ಇಲ್ವಲ್ಲ. ನೀನ್ ಬಂದಿರೋದು ನನಗ್ ಸಹಾಯ ಮಾಡೋದಕ್ಕೆ, ಅದ್ರ ಮೂಲಕ ನಿನಗ್ ಬಂದಿರೋ ತೊಂದ್ರೆನ ನಿವಾರಿಸ್ಕೊಳ್ಳೋದಕ್ಕೆ. ಆದ್ರೆ ನೀನ್ ನಿನ್ ಸಮಸ್ಯೆನ ಇನ್ನೂ ಜಾಸ್ತಿ ಮಾಡ್ಕೋತಿದ್ಯಾ. ನನ್ನ ಪೂಜೆಗೂ ತೊಂದರೆ ಮಾಡ್ತಿದ್ಯಾ. ಹಾಗೇನಿಲ್ಲ ಅಕ್ಕ, ನಿಮ್ಗೇನಾದ್ರೂ ಆ ಥರ ಅನ್ಸಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಸರಿ, ಮತ್ತೆ ಹಾಗೆಲ್ಲ ಮಾಡಕ್ ಹೋಗ್ಬೇಡ. ಸರಿ ಅಕ್ಕ. ಏನಾಯ್ತು? ಯಾಕೆ ಹೀಗೆ ಕೂತಿದ್ಯಾ? ನಿನ್ನೆ ಕಣೋ ಕೇಳ್ತಿರೋದು. ಏನಾಯ್ತು? ಒಳ್ಳೆ ಪ್ರಪೋಸ್ ಮಾಡೋಕ್ಕೂ ಮುಂಚೆನೆ ಬ್ರೇಕಪ್ ಆಗಿರುತ್ತಲ್ಲ, ಆ ಥರ ಕೂತಿದ್ಯಾ? ವಿಷಯ ಏನು ಅಂತ ಹೇಳೋ. ಏನೋ ಗೊತ್ತಿಲ್ಲ ಬ್ರೋ, ಅನ್ಕೊಂಡಿದ್ ಯಾವುದು ಆಗ್ತಾನೆ ಇಲ್ಲ. ಅವಳು ಮನೆ ಹತ್ರ ಹೋಗಿದ್ದೆ, ಬಾಗ್ಲೇ ತೆಗ್ದಿದ್ದಿಲ್ಲ, ರಂಗೋಲಿನೂ ಹಾಕಿದ್ದಿಲ್ಲ ಇವತ್ತು. ಯಾಕೋ ತುಂಬಾ ಬೇಜಾರಾಗ್ತಿದೆ ಬ್ರೋ. ನೀನ್ ಹೇಳಿದ್ದೆ ತಾನೆ, ಅವಳು ಕಣ್ಣಿಗೆ ಸ್ವಲ್ಪ ದಿನ ಕಾಣಿಸ್ಕೊಂಡಿಲ್ಲ ಅಂದ್ರೆ
ಅವಳಿಗೆ ನನ್ನ ಮೇಲೆ ಪ್ರೀತಿ ಹುಟ್ಟುತ್ತೆ ಅಂತ ಆ ಥರ ಯಾವುದು ಆಗ್ಲೇ ಇಲ್ಲ. ನೋಡೋ, ಅವಳು ಕಣ್ಣಿಂದ ದೂರ ಇದ್ದ ಮಾತ್ರಕ್ಕೆ ಮನ್ಸಿಂದನೂ ದೂರ ಇದ್ದೀನಿ ಅಂತ ಯಾಕೆ ಅನ್ಕೋತೀಯ? ಹಾಗೆ ಅವಳು ಮನ್ಸಲ್ಲಿ ನೀನಿದ್ರೂ ಅದನ್ನ ಪ್ರೀತಿ ಅಂತ ಅನ್ಕೋಬೇಡ. ಒಂದೊಂದ್ಸಲ ಮನ್ಸಿನ ಭಾವನೆಗಳು ಪ್ರೀತಿಯಾಗೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆಲ್ಲ ಸ್ವಲ್ಪ ಸಮಯ ಬೇಕಾಗುತ್ತೆ. ಸಮಯ ಕೊಡಬೇಕು. ಹಾಗಿದ್ರೆ ಅವಳ ಹೆಸರನ್ನ ನನ್ನ ಎದೆ ಮೇಲೆ ಗೀಚ್ಕೊಂಡ್ಬಿಡ್ಲಾ? ಅದನ್ನ ಪ್ರೀತಿ ಏನಲ್ಲ, ವಿಕೃತಿ ಅಂತಾರೆ. ಮತ್ತೆ ಏನಾದ್ರೂ ಕರುಣೆ ಉಕ್ಕಿ ಬರೋ ತರ? ಹಾ, ಬಿದ್ಬಿಡಪ್ಪ, ಇಲ್ಲೇ ಬಿದ್ಬಿಡು. ಪ್ರೀತಿಲಿ ಕರುಣೆ ಇರಬೇಕು, ಆದ್ರೆ ಕರುಣೆಯಿಂದ ಪ್ರೀತಿ ಹುಟ್ಟಬಾರ್ದು. ಕರುಣೆನೇ ಬೇರೆ, ಪ್ರೀತಿನೇ ಬೇರೆ. ಪ್ರೀತಿ ಅಂದ್ರೆ ಅವಳಿಗೋಸ್ಕರ ನೀನು ಏನ್ ಬೇಕಾದ್ರೂ ಮಾಡ್ತೀಯ ಅಂತ ಅವಳಿಗೆ ಅನ್ನಿಸ್ಬೇಕು. ಆ ತರ ಸನ್ನಿವೇಶ ನಡಿಬೇಕು. ಹಾಗಿದ್ರೆ ನಾನು ಏನ್ ಮಾಡಿದ್ರೆ ಸರಿ ಹೋಗುತ್ತೆ? ಏನಾದ್ರೂ ಮಾಡ್ಬೇಕು. ಅವಳಿಗೇನೋ ತೊಂದರೆ ಆದಾಗ ನೀನ್ ಅವಳನ್ನ ಕಾಪಾಡ್ಬೇಕು. ಆ ತರ ಏನಾದ್ರೂ ಮಾಡ್ಬೇಕು. ಅಂದ್ರೆ ಅವಳಿಗೇನಾದ್ರೂ ತೊಂದರೆ ಆಗೋವರೆಗೂ ನಾನು ಕಾಯ್ಬೇಕಾ? ಹ್ಞೂ ಕಣೋ, ಕಾಯ್ಬೇಕು. ಲೋ ತಡ್ಡ, ಅಪಾಯ ಆಗೋವರೆಗೂ ಕಾಯ್ಬಾರ್ದು. ಅಪಾಯ ಆಗೋ ತರ ನಾವೇ ಒಂದು ಸನ್ನಿವೇಶನ ಕ್ರಿಯೇಟ್ ಮಾಡಬೇಕು. ಆ ಅಪಾಯದಿಂದ ನೀನು ಅವಳನ್ನ ಕಾಪಾಡಬೇಕು. ಆಗ್ಲೇ ಅವಳ ಪಾಲಿಗೆ ನೀನು ಹೀರೋ ಆಗೋದು. ನಾಗಲೋಕದವರ ಕಣ್ಣೀರು ಭೂಲೋಕದ ಮೇಲೆ ಬಿದ್ದರೆ ಈ ಲೋಕಕ್ಕೆ ಕಂಟಕ. ನಾಗಲೋಕದವರು ಕಣ್ಣೀರ ಕೋಡಿ ಹರಿಸಲು ಭೂಲೋಕಕ್ಕೆ ಬಂದಿಲ್ಲ. ಇನ್ನೇನ್ ಮಾಡ್ಲಿ ಸ್ವಾಮಿಗಳ, ನಾನು ಸುಮಂಗಲಿ ಪೂಜೆ ಮಾಡು ಅಂತ ಹೇಳಿದ್ರಿ. ನನಗೆ ಯಾಕೋ ಈ ಪೂಜೆ ಸಫಲ ಆಗುತ್ತೆ ಅಂತಾನೆ ಅನ್ನಿಸ್ತಾ ಇಲ್ಲ. ಆ ಮಯೂರಿ ಗಮನ ಬೇರೆ ಕಡೆ ಹರಿತಾ ಇದೆ. ಅವಳು ನನಗೆ ಸಹಕಾರನೇ ನೀಡ್ತಾ ಇಲ್ಲ. ಹೀಗಿರುವಾಗ ಪೂಜೆ ಸಫಲ ಆಗೋಕೆ ಹೇಗ್ ಸಾಧ್ಯ? ಸುಮಂಗಲಿಯ ಪೂಜೆ ಸಫಲವಾಗದೆ ಹೋದರೆ ನಿನಗೆ ಜೀವಾತ್ಮ ದೊರಕರು. ಸ್ವಾಮಿಗಳೇ, ಆ ಹುಡುಗಿಯಿಂದ ನನಗೆ ಸಹಾಯ ಆಗುತ್ತೆ ಅಂತ ಅನ್ನಿಸ್ತಾ ಇಲ್ಲ. ದಯವಿಟ್ಟು ಆದಿಶೇಷನ ಹುಡ್ಕೋದಕ್ಕೆ ಬೇರೆ ದಾರಿ ತೋರಿಸಿ. ನಿನಗಿರುವುದು ಒಂದೇ ದಾರಿ. ಆ ದಾರಿಯ ಹೆಸರು ಮಯೂರಿ. ಅವಳೇ ನಿನಗೆ ಗುರಿ, ಅವಳೇ ನಿನಗೆ ದಾರಿ. ಅವಳಿಲ್ಲದೆ ನೀನು ಮಾಡುವ ಪೂಜೆ ವ್ಯರ್ಥ, ವ್ಯರ್ಥ, ಬರೀ ವ್ಯರ್ಥ. ಏನ್ ಹೇಳ್ತಾ ಇದ್ದೀರಾ ಸ್ವಾಮಿಗಳೇ ನೀವು? ಆ ಮಯೂರಿ ನನ್ನ ಪೂಜೆಗೆ ಸಹಾಯ ಮಾಡ್ತಾ ಇದ್ದಾಳೆ ಅಷ್ಟೇ. ನನ್ನ ಪೂಜೆ ಗುರಿ ನಾಗಮಣಿಯ ಜೀವಾತ್ಮ. ನೀವ್ ನೋಡಿದ್ರೆ ಅವಳೇ ನನ್ನ ಗುರಿ ಅಂತ ಹೇಳ್ತಾ ಇದ್ದೀರಲ್ಲ. ನನಗೂ ಆ ಮಯೂರಿಗೂ ಈ ಪೂಜೆಗೂ ಏನ್ ಸಂಬಂಧ? ಯುಗ ಯುಗಾಂತರದ ಸಂಬಂಧ, ಜಗ ಜಗಾಂತರದ ಸಂಬಂಧ. ನಿನ್ನ ಸುಮಂಗಲಿಯ ಪೂಜೆಯ ಮೂಲಕ ಜೀವಾತ್ಮವನ್ನು ಪಡೆದುಕೊಳ್ಳಬೇಕು. ನಿನ್ನ ಗಂಡನನ್ನು ಪಡೆದುಕೊಳ್ಳಬೇಕು. ನಾಗಮಣಿಯನ್ನು ಗಳಿಸಿಕೊಳ್ಳಬೇಕು. ಇದು ನಿನ್ನ ಗುರಿ. ಆದರೆ ಆ ಗುರಿ ತಲುಪೋಕೆ ಈ ತರಹದ ಹುಡುಗಿ ಬೇಕು. ಅಂತಹ ಒಳ್ಳೆ ಜಾತಕ, ಒಳ್ಳೆ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಹುಡುಗಿ ನಿನ್ನ ಪೂಜೆಗೆ ಫಲ ಕೊಡುವವಳು. ಸರಿ ಸ್ವಾಮಿಗಳೇ, ನಾನು ಈಗಲೇ ಹೋಗಿ ಪೂಜೆ ಮುಂದುವರಿಸ್ತೀನಿ. ಪೂಜೆ ಜೊತೆ ಮದುವೆ ತಯಾರಿಯನ್ನು ಮಾಡಿಸುವಾನೆ. ಯಾರ್ ಮದ್ವೆ? ಮಯೂರಿಯ ಮದುವೆ. ಮನೆಯಲ್ಲಿ ಯಾರೂ ಇಲ್ಲ.
ಇದೇ ಸರಿಯಾದ ಸಮಯ. ಅಂದು ಮೋಹಿನಿ ಕೊಟ್ಟ ಶಾಪದ ಫಲ ನಾಗಲೋಕದವರು ಬೇರೆ ಲೋಕದವರು ಬಂದಾಗ ದಿಕ್ಕು ತಪ್ಪಬೇಕು ಎಂದು ಕೊಟ್ಟ ಶಾಪ ಇಂದಿನ ನನ್ನ ಸ್ಥಿತಿಗೆ ಕಾರಣ ಆಗಿದೆಯಾ? ಯಾಕೆ ಈ ಇಲ್ಲದ ಗೊಂದಲಗಳು? ಯಾರನ್ನು ನೋಡಿದರೂ ಯಾಕೆ ಈ ಅನುಮಾನಗಳು? ನನ್ನ ಮನಸ್ಸನ್ನು ಶಾಂತ ಮಾಡಿಕೊಳ್ಳಬೇಕು. ಶಿವಾನಿಯ ಪೂಜೆ ಮುಗಿಯುವವರೆಗೂ, ನನ್ನ ಮಗ ಆದಿಶೇಷ ನನ್ನ ಎದುರು ಬರುವವರೆಗೂ ನಾನು ಶಾಂತವಾಗಿರಬೇಕು. ಹೇಗಿದ್ದೀರಾ? ಆರಾಮಾಗಿದ್ದೀರಾ ತಾನೆ? ಅದು ನೀವು ಮನೆಗೆ ಬಂದಾಗ ಬಾಯಿಗೆ ಬಂದಾಗೆಲ್ಲ ಏನೇನೋ ಮಾತಾಡ್ತಿದ್ರಿ. ಬಹುಶಃ ಮಗನನ್ನ ಕಳ್ಕೊಂಡಿರೋ ದುಃಖ ನಿಮ್ಮನ್ನ ಹಾಗೆ ಮಾತಾಡಿಸ್ತಾ ಇತ್ತು, ಅಥವಾ ನಿಮ್ಮ ಕಲ್ಪನೆಗಳು ಹಾಗೆ ಮಾತಾಡಿಸ್ತಾ ಇತ್ತು, ಗೊತ್ತಿಲ್ಲ. ಆದರೂ ಮಗನನ್ನ ಕಳ್ಕೊಂಡಿರೋ ತಾಯಿಯ ದುಃಖ ಏನು ಅಂತ ನನಗೂ ಅರ್ಥ ಆಗುತ್ತೆ. ನೋಡಿ, ನೀವೇನು ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. ಯಾವುದೇ ಕಾರಣಕ್ಕೂ ಭಯ ಪಡಬೇಡಿ, ಆತಂಕ ಪಡಬೇಡಿ. ನಿಮ್ಮ ಮಗ ಎಲ್ಲೇ ಇದ್ರೂ ಕರ್ಕೊಂಡು ಬರೋ ಜವಾಬ್ದಾರಿ ನಂದು. ಅಂದಾಗೆ ನಿಮ್ಮ ಮಗಂದು ಯಾವುದಾದ್ರೂ ಫೋಟೋ, ಅಡ್ರೆಸ್ ಏನಾದರೂ ಇದೆಯಾ? ಯಾವುದೂ ಇಲ್ಲ. ಹಾಗಾದ್ರೆ ಇವರಲ್ಲಿ ಎಲ್ಲಿ ಅಂತ ಹುಡುಕೋದು ಅವನ್ನ? ಒಂದು ಕೆಲಸ ಮಾಡೋಣ, ನಾನು ನಿಮ್ಮ ಫೋಟೋ ತಗೊಳ್ತೀನಿ, ಅದನ್ನ ಇಂತಿಂಥವ್ರು ಹೀಗೆ ಬಂದಿದ್ದಾರೆ, ಅವ್ರ ಮಗ ಕಾಣೆಯಾಗಿದ್ದಾನೆ ಅಂತೇಳಿ ಟಿವಿನಲ್ಲಿ ಮತ್ತೆ ನ್ಯೂಸ್ ಪೇಪರ್ನಲ್ಲಿ ಆ್ಯಡ್ ಕೊಟ್ರೆ ನಿಮ್ಮ ಮಗ ಎಲ್ಲಿದ್ರೂ ಬರ್ತಾನೆ. ಸ್ವಾಮಿಗಳೇ, ಏನ್ ನಿಮ್ಮ ಮಾತಿನ ಅರ್ಥ? ಮೊದಲು ಅವಳ ಸಹಾಯ ತಗೊಂಡು ಸುಮಂಗಲಿ ಪೂಜೆ ಮಾಡು ಅಂತ ಹೇಳಿದ್ರಿ, ಈಗ ಅವಳ ಗಮನ ಬೇರೆ ಕಡೆ ಹೋಗ್ತಿದೆ ಅಂತ ಹೇಳಿದ್ರೆ ತಕ್ಷಣ ಅವಳಿಗೆ ಮದ್ವೆ ಮಾಡು ಅಂತ ಹೇಳ್ತಾ ಇದ್ದೀರಾ? ಏನಿದೆಲ್ಲ? ಅವಳ ಮನಸ್ಸು ಚಂಚಲವಾಗುತ್ತಿದೆ ಎಂದರೆ ಅವಳ ಮನಸ್ಸಿನಲ್ಲಿ ಬೇರೆ ಯಾರು ಇದ್ದಾರೆ ಎನ್ನುವುದು ಸ್ಪಷ್ಟ. ಬೇರೆ ಯಾರಿಂದ ಅವಳ ಮನಸ್ಸು ಬೇರೆ ರೀತಿಯಲ್ಲಿ ಬದಲಾಗುವ ಮುನ್ನ ಅವಳ ಜಾತಕಕ್ಕೆ ಹೊಂದುವ ಹುಡುಗರನ್ನು ಹುಡುಕಿ ಅವಳಿಗೆ ಮದುವೆ ಮಾಡಬೇಕು. ಅವಳ ಮದುವೆಯಾದರೆ ಮಾತ್ರ ನಿನ್ನ ಪೂಜೆಗೆ ಫಲ ದೊರಕುತ್ತದೆ. ಆದಿಶೇಷ ನಿನ್ನ ಎದುರಿಗೆ ಬರಲು, ನೀನು ನಾಗಲೋಕಕ್ಕೆ ಹೋಗಲು, ನಾಗಮಣಿ ನಿನ್ನ ಬಳಿ ಇರಲು ಆ ಮಯೂರಿಯ ಮದುವೆ ಆಗಲೇಬೇಕು. ಸರಿ, ಮನೆಯವ್ರಿಗೆ ಹೇಳಿದ್ರೆ ಮದ್ವೆ ಮಾಡಿಸೋದಕ್ಕೆ ಏನ್ ಬೇಕೋ ಎಲ್ಲ ಸಹಾಯನೂ ಮಾಡ್ತಾರೆ. ತಪ್ಪು ಮಾಡುತ್ತೇವೆ. ಅವಳ ಜಾತಕಕ್ಕೆ ಹೊಂದುವ ಜಾತಕದವನ ಜೊತೆ ಅವಳ ಮದುವೆಯಾಗಬೇಕು. ಅದು ನೀನೇ ನಿಂತು ಮಾಡಿಸಬೇಕು. ಹಾಗಾದರೆ ಮಾತ್ರ ನಿನ್ನ ಪೂಜೆಗೆ ಫಲ ದೊರಕುತ್ತದೆ. ಇಲ್ಲವಾದರೆ ಎಲ್ಲವೂ ನಿಷ್ಫಲ. ಯಾರನ್ನು ಕರೆತಂದು ಅವಳಿಗೆ ಮದುವೆ ಮಾಡಿದರೆ ಘೋರ ಘಾತಕವಾಗುವುದು. ಅವಳನ್ನು ಮದುವೆಯಾಗುವ ಗಂಡು ಅವಳ ಜಾತಕಕ್ಕೆ ಹೊಂದಾಣಿಕೆಯಾಗಬೇಕು. ಒಳ್ಳೆ ಗುಣದವನಾಗಿರಬೇಕು, ಒಳ್ಳೆ ಗಣದವನಾಗಿರಬೇಕು, ಒಳ್ಳೆ ಬಣದವನಾಗಿರಬೇಕು. ಇಷ್ಟಾದರೆ ಇಷ್ಟಾರ್ಥ ಸಿದ್ಧಿ, ಇಲ್ಲವಾದರೆ ಸರ್ವವು ನಾಶ.
ಒಂದು ವಿಚಾರವನ್ನು ನೆನಪಿನಲ್ಲಿಟ್ಟುಕೋ ಶಿವ. ಆ ಹುಡುಗಿಗೆ ನೋವುಂಟಾದರೆ, ಸಂಕಟವಾದರೆ, ಕಣ್ಣೀರು ಬಂದರೆ ಆ ಕಣ್ಣೀರಿನ ಶಾಪ ನಿನಗೆ ತಟ್ಟುತ್ತದೆ. ಆ ಹುಡುಗಿ ಮದುವೆ ಒಬ್ಬ ಸುಗುಣ ಸಂಜಾತರ ಜೊತೆ ನಡೆಯಬೇಕು. ಹಾಗಿದ್ದಲ್ಲಿ ಮಾತ್ರ ನಿನ್ನ ಪೂಜೆಗೆ ಫಲ ಸಿಗುತ್ತದೆ. ಇಲ್ಲವಾದಲ್ಲಿ ಆದಿಶೇಷನಿಲ್ಲ, ನಾಗಮಣಿ ಇಲ್ಲ, ನಾಗಲೋಕವಿಲ್ಲ, ನೀನಿಲ್ಲ, ನಾನಿಲ್ಲ. ಮುಂದೆ ಏನಾಗುತ್ತದೋ ಆ ಹರಿಹರನೇ ಬಲ್ಲ, ಆ ಹರಿಹರನೇ ಬಲ್ಲ. ಸರಿ ಸ್ವಾಮಿಗಳೇ, ಇಡೀ ಪ್ರಪಂಚನ ಎದುರಾದ್ರೂ ಏನೇ ಕಷ್ಟ ಬಂದ್ರು ಆ ಮಯೂರಿ ಮದುವೆ ಮಾಡಿಸೋದು ನನ್ನ ಜವಾಬ್ದಾರಿ. ಇದು ನನ್ನ ಶಪಥ. ದಿನ ನನ್ನ ಸ್ವಾರ್ಥಕ್ಕೋಸ್ಕರ ಮಾಡ್ತಿರೋದಲ್ಲ, ನಾಗಲೋಕದ ಉಳಿವಿಗೋಸ್ಕರ ಮಾಡ್ತಿರೋದು. ನನಗೆ ಆಶೀರ್ವಾದ ಮಾಡಿ. ಸರಿ, ನೀವು ರೆಸ್ಟ್ ಮಾಡಿ. ಏನಿದು? 2-3 ಸಲ ನಾನೇ ಕ್ಲಿಕ್ ಮಾಡಿದೆ. ಮಾಡಿ ಅಲ್ಲಿ ಫೋಟೋ ನೋಡಿದಾಗ ಆ ಹೆಂಗಸು ಫೋಟೋದಲ್ಲಿ ಇದ್ಲು. ನನಗೆ ಈಗ ಮಾತ್ರ ಕಾಣ್ತಾ ಇಲ್ಲ ಅಂತಂದ್ರೆ ಏನರ್ಥ? ಅಲ್ಲ, ಅಷ್ಟಕ್ಕೂ ಹೇಗೆ ಸಾಧ್ಯ ಇದು? ಮೈ ಗಾಡ್, ಅಂದರೆ ಮನೆಗೆ ಬಂದಿರೋದು ಸಾಮಾನ್ಯ ಸ್ತ್ರೀ ಅಲ್ಲ. ಯಾವುದಕ್ಕೂ ಈ ವಿಷಯನ ಆದಷ್ಟು ಬೇಗ ಗುರುಗಳಿಗೆ ತಿಳಿಸೋದು ಒಳ್ಳೆಯದು. ಓಂ ಪ್ರೇತರಾಜೇಶ್ವರಿ ತಾಯಿ, ಮಹಾಮಾರಕವನ್ನು ಕರುಣಿಸು ತಾಯಿ. ಶೇಷನಾಗ, ನೀನಿನ್ನು ನಿನ್ನ ಕೆಲಸವನ್ನು ಮುಂದುವರಿಸು. ಶ್ರೀ ಗುರು ಚರಣ ಸರೋಜರಜ ನಿಜವನ ಮುಖ ಸುಧಾರಿ ಭರಣೌ ರಘುವರ ವಿಮಲ ಜಸು ಚೌದಾಯಕ ಫಲಚಾರಿ.
ಎಂಥ ಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದೀನಿ ನಾನು. ನಾಗಮಾತ ಭೂಲೋಕಕ್ಕೆ ಬಂದಿದ್ದಾರೆ. ಇಲ್ಲಿ ಸ್ವಾಮಿಗಳು ಆ ಮಯೂರಿ ಮದುವೆ ಮಾಡಿಸು ಅಂತ ಹೇಳ್ತಾ ಇದ್ದಾರೆ. ಛೇ, ಇವೆರಡು ಒಂದೇ ಸಲಕ್ಕಾಗಿರೋದು ಏನಾದರೂ ಸೂಚನೆನಾ? ನಾನಿಲ್ಲಿ ಸುಮಂಗಲಿ ವ್ರತ ಮಾಡ್ತಾ ಇರೋದು ನನ್ನ ತ್ರಿಶೂಲ್ ಗೆಲ್ಲಿದ್ದಾನೆ ಅಂತ ತಿಳ್ಕೊಳ್ಳೋದಕ್ಕೆ, ಅವನೇ ಆದಿಶೇಷ ಅಂತ ಅವನಿಗೆ ಹೇಳೋದಕ್ಕೆ, ನಾಗಮಣಿಗೆ ಜೀವಾತ್ಮ ಸೇರಿಸಿ ಅದನ್ನ ಮರಳಿ ಪೂರ್ವ ರೂಪಕ್ಕೆ ತರೋದಕ್ಕೆ. ಆದ್ರೆ ಸ್ವಾಮಿಗಳು ಮತ್ತೆ ಮತ್ತೆ ಮಯೂರಿ ಮದುವೆ ಮಾಡಿಸ್ಬೇಕು ಅಂತ ಯಾಕೆ ಹೇಳ್ತಾ ಇದ್ದಾರೆ? ನನ್ನ ಸಮಸ್ಯೆಗಳಿಗೂ ನಾಗಲೋಕದ ಸಮಸ್ಯೆಗಳಿಗೂ ಆ ಹುಡುಗಿಗೂ ಏನ್ ಸಂಬಂಧ? ಏನು ಸಂಬಂಧ ಇಲ್ಲ ಅಂತ ಸುಮ್ಮನೆ ಕೂರೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸ್ವಾಮಿಗಳು ಹೇಳೋ ಎಲ್ಲ ಮಾತುಗಳಿಗೂ ಒಂದು ಅರ್ಥ ಇರುತ್ತೆ. ಹೌದು, ನನ್ನ ಸ್ವಾಮಿಗಳು ಹೇಳ್ದಾಗೆ ಮಾಡಬೇಕು. ಬೇರೆ ಯಾರ್ದೋ ಕೆಟ್ಟ ಕಣ್ಣು ಮಯೂರಿ ಮೇಲೆ ಬಿದ್ದು ಅವಳಿಗೆ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೋಬೇಕು. ಒಳ್ಳೆ ಗಂಡನ್ ತಂದು ಮಯೂರಿಗೆ ಮದುವೆ ಮಾಡಬೇಕು. ಆದರೆ ಇದೆಲ್ಲ ನನ್ನ ಕೈಲಿ ಆಗೋಕ್ಕೆ ಸಾಧ್ಯನಾ? ಯಾರ್ದಾದ್ರೂ ಸಹಾಯ ಕೇಳಲ್ಲ? ಮನೆಯವ್ರ ಸಹಾಯನಾ, ಬೇರೆಯವ್ರ ಸಹಾಯನಾ? ಒಂದು ಗೊತ್ತಾಗ್ತಿಲ್ವಲ್ಲ, ಏನು ಮಾಡಲಿ ನಾನು?